ಸೋನಂ ವಾಂಗ್ಚುಕ್ 26 ದಿನಗಳ ಉಪವಾಸ ಅಂತ್ಯ ವಿಚಾರ. ಉಪವಾಸ ಅಂತ್ಯ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಈಗ ಹೊಣೆಗಾರಿಕೆಯ ಸಮಯ ಎಂದು ಪೋಸ್ಟ್ ಅನ್ನು ಮಾಡಿದ್ದಾರೆ. ಸಂಸತ್ನಲ್ಲಿ ಇಂದು ಸಹ ವಿಪಕ್ಷಗಳಿಂದ ಧರಣಿ ಸಾಧ್ಯತೆ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಬಿಗಿಪಟ್ಟನ್ನ ಹಿಡಿತಾ ಇವೆ. ಕಾಂಗ್ರೆಸ್ ಧರಣಿ ಬೆನ್ನಲ್ಲೇ ಬಿಜೆಪಿ ಫುಲ್ ಅಲರ್ಟ್ ಆಗಿದೆ. ಬೆಳಗ್ಗೆ 11 ಗಂಟೆಯಿಂದ ಕಲಾಪ ಮುಗಿಯುವವರೆಗೆ ಸದನದಲ್ಲೇ ಇರಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಸಂಸತ್ನಲ್ಲಿ ಇಂದು ಸಹ ವಿಪಕ್ಷಗಳಿಂದ ಧರಣಿ ಸಾಧ್ಯತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳ ಬಿಗಿಪಟ್ಟು. ಕಾಂಗ್ರೆಸ್ ಧರಣಿ ಬೆನ್ನಲ್ಲೇ ಬಿಜೆಪಿ ಫುಲ್ ಅಲರ್ಟ್ ಆಗಿದೆ. ಬೆಳಗ್ಗೆ 11 ಗಂಟೆಯಿಂದ ಕಲಾಪ ಮುಗಿಯುವವರೆಗೆ ಸದನದಲ್ಲೇ ಇರಿ ಅಂತ ಸೂಚನೆಯನ್ನ ಮಾಡಲಾಗಿದೆ. ತನ್ನ ಎಲ್ಲ ಸಂಸದರಿಗೆ ಸೂಚನೆಯನ್ನ ನೀಡಿದ ಬಿಜೆಪಿ ಸದನದಲ್ಲೇ ಇರಬೇಕೆಂದು ಸಂಸದರಿಗೆ ಸೂಚನೆಯನ್ನ ಕೊಟ್ಟಿದೆ. ನಿನ್ನೆ ಕೂಡ ಪ್ರೊಟೆಸ್ಟ್ಗಳಾದವು ಸದನದಲ್ಲಿ. ಆಮೇಲೆ ಇಂಡಿ ಒಕ್ಕೂಟ ಪ್ರತಿಸ್ಪರ್ಧಿಯಾಗಿ ಇಬ್ಬರು ಕೂಡ ಹೋರಾಟವನ್ನು ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು ಕೂಡ ಸಂಸತ್ನಲ್ಲಿ ವಿಪಕ್ಷಗಳಿಂದ ಧರಣಿ ಸಾಧ್ಯತೆ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಬಿಗಿಪಟ್ಟನ್ನ ಹಿಡಿಯುತ್ತೆ. ಕಾಂಗ್ರೆಸ್ ಧರಣಿ ಬೆನ್ನಲ್ಲೇ ಇದೀಗ ಬಿಜೆಪಿ ಫುಲ್ ಅಲರ್ಟ್ ಆಗಿರೋದು. ಬೆಳಗ್ಗೆ 11 ಗಂಟೆಯಿಂದ ಕಲಾಪ ಮುಗಿಯುವವರೆಗೆ ಎಲ್ಲರೂ ಕೂಡ ಸದನದಲ್ಲೇ ಇರಿ. ಬಿಜೆಪಿಯವರು ತನ್ನ ಎಲ್ಲ ಸಂಸದರಿಗೆ ಸೂಚನೆಯನ್ನ ನೀಡಿದೆ. ಬಿಜೆಪಿ ಸದನದಲ್ಲೇ ಇರಬೇಕೆಂದು ಸಂಸದರಿಗೆ ಸೂಚನೆಯನ್ನ ಕೊಟ್ಟಿದೆ. ಪ್ರೊಟೆಸ್ಟ್ಗಳು ನಡೀತಾ ಇವೆ. ಜಂತರ್ ಮಂತರ್ ಅಕ್ಷರಶಃ ರಣರಂಗವಾಗಿದೆ. ಸದನದಲ್ಲಿ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಅಲ್ಲಿ ಕೂಡ ಈ ಒಂದು ಪ್ರೊಟೆಸ್ಟ್ ವಿಚಾರವೇ ಇದೆ. ಸಂಸತ್ತಿನ ಸದನಗಳು ಕೂಡ ಸರಿಯಾಗಿ ನಡೀತಾ ಇಲ್ಲ. ಇವತ್ತು ಕೂಡ ಕಾಂಗ್ರೆಸ್ ಧರಣಿಯನ್ನ ಮಾಡೋದಿದೆ. ಆದ್ದರಿಂದ ಬೆಳಗ್ಗೆ 11 ಗಂಟೆಯಿಂದ ಕಲಾಪ ಮುಗಿಯುವವರೆಗೆ ಸದನದಲ್ಲೇ ಇರಿ ಅಂತ ತನ್ನ ಎಲ್ಲ ಸಂಸದರಿಗೆ ಬಿಜೆಪಿ ಸೂಚನೆಯನ್ನ ಕೊಟ್ಟಿದೆ.